ಪ್ರೈಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡ್ತೇವೆ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನ ನೀನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶ ಮುಖಾಂತರವಾಗಿ ನಿನ್ನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯಗಳು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಕೊಡಬೇಕು ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತಲೂ ಹೆಚ್ಚಿನಾಗದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಯೇಸು ಕ್ರಿಸ್ತನು ಅತಿ ಸ್ಪಷ್ಟವಾಗಿ ಹೇಳ್ತಾನೆ ತನ್ನ ಶಿಷ್ಯರಿಗೆ, ಜನರಿಗೆ, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಅದೇ ಈ ವಾಕ್ಯದ ಪ್ರಕಾರ ನೀತಿವಂತಿಕೆ ಅಂದರೆ ಏನು? ಯಾವ ರೀತಿಯಲ್ಲಿ ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿ ಜಾಸ್ತಿ ಆಗಬೇಕು ಪರಲೋಕ ರಾಜ್ಯ ಹೋಗಬೇಕಾದ್ರೆ? ಆಗ ನೋಡೋಪರೆ ಪರಲೋಕ ರಾಜ್ಯ ಹೋಗಬೇಕಾದ್ರೆ ಯಾವ ರೀತಿ ನೀತಿವಂತ ಇರಬೇಕು, ಹೇಗೆ ನೀತಿವಂತ ಕೆಲವು ಸಂಘದ ನೋಡೋಪರೆ ಮೊದಲನೇ ಸಂಘ ನೋಡ್ತೇವೆ. ಪರಲೋಕ ರಾಜ್ಯ ಹೋಗಬೇಕಾದರೆ ಯೇಸು ಕ್ರಿಸ್ತನ ಸುವಾರ್ತೆ ನಂಬಬೇಕು ಮತ್ತು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳುವರು ಆಗಬೇಕು. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ 36ರಿಂದ 42ನೇ ವಾಕ್ಯ ತನಕ. ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನಾಗಿಯೂ ಕ್ರಿಸ್ತನಾಗಿಯೂ ಮಾಡಿದನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವೇನು ಮಾಡಬೇಕೆಂದು ಕೇಳಲು ನೋಡ್ತೇವೆ. ಪಂಚಾಶತ್ತಮದಲ್ಲಿ ಪೇತ್ರನು ಪವಿತ್ರ ಬಳಿ ತಂದುಕೊಂಡು ಸಂದೇಶ ಕೊಡುವಾಗ ಅಲ್ಲಿ ಪೇತ್ರ ಯೇಸು ಕ್ರಿಸ್ತನು ಪ್ರತಿಯೊಬ್ಬ ಮನುಷ್ಯರ ಪಾಪಗಳಿಗೋಸ್ಕರ ಈ ಭೂಲೋಕಕ್ಕೆ ಬಂದು ಪ್ರತಿಯೊಬ್ಬರ ಮನುಷ್ಯರ ಪಾಪಗಳು ಹೊತ್ತುಕೊಂಡು ಕಲವರ ಕೃಷಿಯಲ್ಲಿ ಪ್ರಾಣ ಕೊಟ್ಟು ಸತ್ತು 3ನೇ ಜೀವಿತ ಇದ್ದಿದ್ದಾನೆ. ಅದಕ್ಕೆ ನಾವು ಸಾಕ್ಷಿಗಳು ಮಧ್ಯೆ ಸುವಾರ್ತೆ ಕೊಡುವಾಗ ಆ ಕೇಳಿದವರಿಗೆ ಆ ಸುವಾರ್ತೆ ಅವ್ರದ್ದೇ ಹಲವು ಗಂಟೆ ಆಗಿ ಅವ್ರು ಕೇಳ್ತಾರೆ, ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರ ದಾನವನ್ನು ಹೊಂದುವಿರಿ. ಪೇತ್ರನೇ, ನಿಮಗೆ ಪರಲೋಕ ರಾಜ್ಯ ಹೋಗಬೇಕಾದರೆ, ನಿಮಗೆ ನಿತ್ಯ ಜೀವ ಬೇಕಾದರೆ ನೀವೆಲ್ಲರೂ ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡುವರಾಗಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಮತ್ತು ನೀರಿನಲ್ಲಿ ಮುಳುಗಿ ನಿಂತುಕೊಳ್ಳಬೇಕು. ಆಗ ದೇವರು ನಿಮ್ಮೆಲ್ಲರಿಗೂ ಪವಿತ್ರಾತ್ಮನ ದಾನವನ್ನು ಕೊಡುತ್ತಾನೆ ಎಂಬುದಾಗಿ ಪೇತ್ರನು ಆ ಜನರಿಗೆ ಅಲ್ಲಿ ಸುವಾರ್ತೆ ಕೊಡುತ್ತಾನೆ. 39ನೇ ವಾಕ್ಯದಲ್ಲಿ, ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆ ಕರೆಯುವವರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು. ಈ ವಾಗ್ದಾನ ಅವರಿಗೆ ಮಾತ್ರ ಇವತ್ತು ಪ್ರತಿಯೊಬ್ಬ ಈ ಇಡೀ ಲೋಕಕ್ಕೆ ಈ ವಾಗ್ದಾನ ಕೊಟ್ಟಿದ್ದಾನೆ. ಯಾರ್ಯಾರು ಈ ಸುವಾರ್ತೆಯನ್ನು ಈ TV ಮಧ್ಯೆ ಕೇಳಿಕೊಂಡು ನಿಮ್ಮ ಪಾಪಕ್ಕೆ ನೀವು ಪಶ್ಚಾತ್ತಾಪ ಪಟ್ಟುಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿಕೊಂಡು ನೀರು ಮುಳುಗಿ ನಿಂತುಕೊಳ್ತಾರೋ ನಿಮ್ಮೆಲ್ಲರಿಗೂ ದೇವರು ತನ್ನ ಪವಿತ್ರಾತ್ಮ ಕೊಡುತ್ತಾನೆ ಮತ್ತು ನಿಮಗೆ ನಿತ್ಯ ಜೀವದ ವಾಗ್ದಾನವನ್ನು, ನಿತ್ಯ ಜೀವವನ್ನು ಕೊಡುತ್ತಾನೆ. ನೀವು ಪರಲೋಕ ರಾಜ್ಯ ಹೋಗಲಿಕ್ಕೆ ನಿಮಗೆ ಆತನು ತನ್ನ ಪವಿತ್ರಾತ್ಮ ಕೊಡುತ್ತಾನೆ, ನಿತ್ಯ ಜೀವ ಕೊಡುತ್ತಾನೆ ಎಂಬುದಾಗಿ ಪೇತ್ರನಲ್ಲಿ ಹೇಳುತ್ತಾನೆ. 40ನೇ ವಾಕ್ಯದಲ್ಲಿ, ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅಪ್ಪನೇ, ಈ ನೀರಿನ ತೀರಿಕೊಂಡ ನಂತರ ನೀವು ಪ್ರೇರೆ ಈ ವಕ್ರ ಬುದ್ಧಿಯಿಂದ ನೀವು ಜಾಗ್ರತೆ ಮಾಡಬೇಕು, ನಿಮ್ಮ ಮನಸ್ಸನ್ನು ಕಾಪಾಡಬೇಕು, ಕೊಟ್ಟ ರಕ್ಷಣೆಯನ್ನು ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು ಎಂಬುದಾಗಿ ಪೇತ್ರನಲ್ಲಿ ಅವರಿಗೆ ಎಚ್ಚರಿಕೆ ಕೊಡುತ್ತಾನೆ. 41ನೇ ವಾಕ್ಯದಲ್ಲಿ, ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಈ ಪೇತ್ರನ ಪ್ರಸಂಗ ಕೇಳಿಕೊಂಡವರು 3,000 ಜನರು ಆ ಪ್ರಸಂಗ ಕೇಳಿದರು. ತಾವು ಪಾಪಿಗಳನ್ನು ಒಪ್ಪಿಕೊಂಡರು, ತಮ್ಮ ಪಾಪಕ್ಕೆ ಪಶ್ಚಾತ್ತಪಟ್ಟರು, ದೇವರ ವಾಕ್ಯ ವಿಧೇಯರಾಗುವುದಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟರು ಮತ್ತು ನೀರಿನ ಮುಳುಗಿ ತೆಗೆದುಕೊಂಡು ಅವರ ಒಟ್ಟಿಗೆ ಅವರು ಸೇರಿದವರು ಎಂಬುದಾಗಿ ಪೇತ್ರ ಹೇಳ್ತಾನೆ. ಮತ್ತು 4ನೇ ವಾಕ್ಯ, ಇವರು ಅಪೊಸ್ತಲರ ಬೋಧನೆ ಕೇಳಿದಲು, ಸೌದ ಅನ್ಯತಿಲು, ರೊಟ್ಟಿ ಮುರಿದಲು, ಪ್ರಾರ್ಥನೆಗಳು ನಿರತರಾಗಿದ್ದರು. ಹಾಗಾದರೆ ನಿಮ್ಮ ನೀತಿಯು ಪರಿಸರ ನೀತಿಗಿಂತ ಹೆಚ್ಚನ್ನಾಗಬೇಕಾದರೆ ನೀವು ಬರೀ
ಯೇಸು ಕ್ರಿಸ್ತನು ಬರೀ ಕರ್ತನ ಒಡೆಯನ್ನು ನಂಬಿದರೆ ಸಾಕೋಗಿಲ್ಲ, ನಂಬಿಕೆ ಮಾಡಿಕೊಂಡು ಕರ್ತನ ಒಡೆಯನ್ನು ಅಂಗೀಕಾರ ಮಾಡಬೇಕು. ಅಷ್ಟೇ ಮೆಲ್ಲ ಪಾಪಗಳು ಒಪ್ಪಿಕೊಳ್ಳಬೇಕು, ಪಾಪಗೆ ಪಶ್ಚಾತ್ತಾಪ ಪಡಬೇಕು, ದೇವರ ವಾಕ್ಯ ವಿಧೇಯತೆ ಒಪ್ಪಿಸ್ಕೊಳ್ಬೇಕು. ಅಷ್ಟೇ ಅಲ್ಲದೆ ನೀರಿನಲ್ಲಿ ಮುಳುಗಿ ಅಂದ್ಕೊಂಡು ಕರ್ತನ ಸಭೆಗೆ, ಯಾವ ಸಭೆಯು ನಿಮಗೆ ದೇವರ ವಾಕ್ಯವನ್ನು ಸರಿಯಾಗಿ ಉಪದೇಶ ಮಾಡುತ್ತೋ ಆ ಸಭೆಗೆ ನಂಬಿಕಸ್ಥರಾಗಿ ಇರಬೇಕು. ಆಗ ಮಾತ್ರ ನಿಮ್ಮ ನೀತಿಯು ಪರಿಸರ ನೀತಿ ಹೆಚ್ಚಿನ ಆಗ್ತದೆ ಮತ್ತು ಆ ನೀತಿಯಲ್ಲಿ ಮುಂದುವರೆತಾ ಹೋದರೆ ನೀವು ಪರಲೋಕ ಹೋಗೋದು ಗ್ಯಾರಂಟಿ ಮಧ್ಯದಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ. ಇಲ್ಲದಿದ್ದರೆ ನೀವು ಬರೀ ಪರಿಸರ ಬರೀ ಯೇಸು ನಂಬಿದ್ದರೆ ಈ ರೀತಿ ನೀವು ಸುವಾರ್ತೆ ನಂಬಿ ಪಾಪ ಪಶ್ಚಾತ್ತಾಪಪಟ್ಟು ನೀರು ಮುದ್ದೆ ತೆಗೆದುಕೊಂಡು ಕರ್ತನ ಸಭೆಗೆ ನಂಬಿಕೆ ಆಗದಿದ್ದರೆ ಪರಲೋಕ ರಾಜ್ಯ ಹೋಗ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳುತ್ತಾನೆ. ಈಗ ಎರಡನೇ ಸಂಗತಿ ನಾವು ನೋಡ್ತೇವೆ, ಪರಲೋಕ ರಾಜ್ಯ ಹೋಗಬೇಕಾದರೆ ದಿನಾಲು ಸರಿಯಾದ ಸ್ವಭಾವವನ್ನು ಹಾಗೆ ಮಾಡುವವರು ಆಗಬೇಕು. ಗಲಾತ್ಯದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ರಿಂದ 21ನೇ ವಾಕ್ಯ ತನಕ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದುವತನ ಇಂಥವುಗಳೇ. ಈಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಪೌಲನು ಈ ಗಲಾತ್ಯ ಸಭೆಯ ವಿಶ್ವಾಸಿಗಳು ಯೇಸು ನಂಬಿಕೆಟ್ಟರು, ನೀರಿನ ಮುಳುಗಿ ತಂದುಕೊಂಡರು, ಪವಿತ್ರಾತ್ಮನ ದಾನವನ್ನು ಹೊಂದಿಕೊಂಡರು. ಆನಂತರ ಅವರು ಅದೇ ಸರಿಯಾದ ಸ್ವಭಾವದಲ್ಲೇ ಮುಂದುವರಿಸಿಕೊಂಡು ಹೋದರು. ಆ ಪಾಪದ ಸ್ವಭಾವಕ್ಕೆ ಅವರು ಪಶ್ಚಾತ್ತಾಪಪಟ್ಟು ನೀರು ತೆಗೆದುಕೊಂಡರು. ಆದರೆ ಪುನಃ ಅದೇ ಪಾಪಕ್ಕೆ ಅವರು ದಾಸರಾದರು. ಅಪೊಸ್ತಲ ಪೌಲ ಹೇಳ್ತಾನೆ, ನೀವು ಯೇಸು ಕ್ರಿಸ್ತನ ನಂಬಿಕೊಂಡು ನೀರಿನ ಮುಳುಗಿ ತೆಗೆದುಕೊಂಡು ನೀವು ಕಡೆ ತನಕ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದು ಅತೀ ಅಗತ್ಯವಾಗಿದೆ ನೀವು ಪರಲೋಕ ರಾಜ್ಯಕ್ಕೆ ಹೋಗಬೇಕಾದರೆ. ಆದರೆ ಈ ಗಲಾತ್ಯ ಸಭೆಯವರು ಏನು ಮಾಡಿದರು? ಯೇಸು ಕ್ರಿಸ್ತನ ನಂಬಿಕೆಟ್ಟರು, ನೀರಿನ ಮುಳುಗಿ ತೆಗೆದುಕೊಂಡು ಪವಿತ್ರ ಹೊಂದಿಕೊಂಡರು. ಪುನಃ ಅವರು ಅದೇ ಸರಿಯಾದ ಸ್ವಭಾವಕ್ಕೆ ಅನುಸಾರ ನಡೆದರು. ಅದಕ್ಕೆ ಅಪೊಸ್ತಲ ಹೇಳ್ತಾನೆ, ನೀವು ಈ ಯೇಸು ನಂಬಿ ನೀರಿನ ಮುಳುಗಿ ತೆಗೆದುಕೊಂಡು ಕರ್ತನ ಸಭೆಯನ್ನು ಇದ್ದುಕೊಂಡು ಪುನಃ ಅದೇ ಸರಿಯಾದ ಸ್ವಭಾವಕ್ಕೆ ಅದೇ ಪಾಪಕ್ಕೆ ದಾಸರಾಗಿಕೊಂಡು ಅದೇ ಪಾಪದ ಜೀವಿಸಿದರೆ ಅಪೊಸ್ತಲ ಹೇಳ್ತಾನೆ, ಇಂಥವರು ಪರಲೋಕ ರಾಜ್ಯಕ್ಕೆ ಹೋಗುವುದೇ ಇಲ್ಲ ಎಂಬುದಾಗಿ ಅತಿ ಖಂಡಿತ ಹೇಳುತ್ತಾನೆ. ಹಾಗಾದರೆ ಯೇಸು ಕ್ರಿಸ್ತ ನೀವು ಪರಲೋಕ ಹೋಗಬೇಕಾದರೆ ನಿಮ್ಮ ನೀತಿಯು ಪರಿಸರ ನೀತಿ ಅದರ್ಥ ನೀವು ಯೇಸು ಕ್ರಿಸ್ತ ನಂಬಿಕೆ ಇಟ್ಟರೆ ಸಾಕೋದ, ನಂಬಿಕೆ ಇಡಬೇಕು, ನೀರಿನ ಮುಳುಗಿ ತೆಗೆದುಕೊಳ್ಳಬೇಕು, ಕರ್ತನ ಸಭೆಯನ್ನು ತಿಳಿಬೇಕು. 4ನೇದಾಗಿ ಪ್ರತಿದಿನ ಈ ಸರಿಯಾದ ಸ್ವಭಾವಗಳನ್ನು ಹಾಗೆ ಮಾಡಬೇಕು. ಪುನಃ ಪಶ್ಚಾತ್ತಾಪಟ್ಟ ಸ್ವಭಾವವನ್ನು ಪುನಃ ಬಿಟ್ಟ ಸ್ವಭಾವದಲ್ಲಿ ಪುನಃ ತಿರುಗಿಕೊಂಡು ಪುನಃ ಪಾಪವನ್ನು ಮಾಡುವರಾಗಬಾರ್ದು. ಪುನಃ ಅದೇ ಪಾಪವನ್ನು ಮಾಡುವುದು, ಅದೇ ಜಾರುತ್ತಪ್ಪನ ಅದೆಲ್ಲ ಸದ ನಡೆಯುವುದರೆ ಅಪೊಸ್ತಲ ಪೌಲ ನೋಡ್ತಾನೆ, ಯೇಸು ಕ್ರಿಸ್ತನೇ ಅಂಥವರು ಪರಲೋಕ ಹೋಗುವುದಿಲ್ಲ ಎಂಬುದಾಗಿದೆ. ಇವತ್ತು ನಿಮ್ಮ ಜೀವಿತವನ್ನು ಗಮನಿಸಿರಿ. ನೀವು ಪರಲೋಕ ಹೋಗಬೇಕಾದರೆ ನಿಮ್ಮ ನೀತಿಯು ಹೆಚ್ಚಿದಾಗಬೇಕು, ನಿಮ್ಮ ನೀತಿಯು ಅಭಿವೃದ್ಧಿಬೇಕು. ದಿನಾಲಿ ಸಾರಿದ ಸ್ವಭಾವವನ್ನು ಹಾಗೆ ಮಾಡುವರು ಆಗಬೇಕು. ನಿಮ್ಮ ನೀತಿ ಜಾಸ್ತಿ ಆಗಬೇಕಾದರೆ 3ನೇ ಸಂಗ ನೋಡ್ತೇವೆ, ದಿನಾಲು ಪವಿತ್ರಾತ್ಮನುಸಾರ ನಡೆಯುವವರು ಆತನ ಫಲಗಳಿಂದ ತುಂಬಲ್ಪಡುವವರು ಆಗಬೇಕು. ಗಲಾತ್ಯದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16 ಮತ್ತು 22 ಮತ್ತು 23ನೇ ವಾಕ್ಯ. ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಸರಿಯಾದ ಅಭಿಲಾಷೆಗಳನ್ನು ಎಷ್ಟು ಮಾತ್ರ ನೆರವೇರಿಸುವುದಿಲ್ಲ. ಅಪೊಸ್ತಲ ಪೌಲ ಹೇಳ್ತಾನೆ, ನೀವು ಪರಲೋಕ ಹೋಗಬೇಕಾದರೆ ಅಥವಾ ನೀತಿಯು ಅಭಿವೃದ್ಧಿ ನೀವು ಪವಿತ್ರಾತ್ಮನುಸಾರ ನಡೆಯುವವರ ನಡೆಯುವುದಂಥದ್ದು ಪವಿತ್ರಾತ್ಮನು ಪ್ರತಿ ಸಲ ದೇವರ ವಾಕ್ಯದಿಂದ ಮಾತನಾಡ್ತಾನೆ. ದೇವರ ವಾಕ್ಯ ನೀವು ದಿನಾಲು ಓದುವವರಾಗಬೇಕು, ವಾಕ್ಯವನ್ನು ಕೇಳುವವರಾಗಬೇಕು, ವಾಕ್ಯವನ್ನು ಧ್ಯಾನ ಮಾಡಿರಬೇಕು. ದೇವರ ವಾಕ್ಯವನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಆತನ ಆಜ್ಞೆಗಳನ್ನು ಆ ದೇವರ ವಾಕ್ಯಕ್ಕೆ ವಿಧೇಯರಾಗುವುದೇ ಪವಿತ್ರಾತ್ಮನುಸಾರ ನಡೆಯುವುದು ಆಗಿದೆ. ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೆ ನೀವು ಪವಿತ್ರಾತ್ಮನಿಗೆ ನೀವು ದುಃಖ ಕೊಡುತ್ತೀರಿ. ನೀವು ವಿಧೇಯರಾಗಿದ್ದರೆ ಪವಿತ್ರಾತ್ಮನು ಈ ವಾಕ್ಯ ಆಗಿದೆ, ಈ ವಾಕ್ಯಕ್ಕೆ ನೀವು ವಿಧೇಯರಾಗುವುದೇ ಪವಿತ್ರಾತ್ಮ. ಈ ರೀತಿ ನೀವು ದಿನಾಲು ಪವಿತ್ರಾಂಶ ನಡೆಯಬೇಕು. ಆಗ ನಡೆಯುವಾಗ ನಿಮ್ಮಲ್ಲಿ 9 ಫಲಗಳು ಕಂಡು ಬರ್ತವೆ. 22-23 ವಾಕ್ಯ ಓದುವ. ಗಲಾತ್ಯ ಚಾಪ್ಟರ್ 5 ವರ್ಸ್ 22 and 23. ಆ ದೇವರಾತ್ಮ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ.
ಸರಿ ಅರ್ಥ ಮಾಡಿಕೊಳ್ಳಿ ಪ್ರಿಯರೇ. ನೀವು ಪರಲೋಕ ಹೋಗಬೇಕಾದ್ರೆ ನಿಮ್ಮ ನೀತಿ ಜಾಸ್ತಿ ಆಗಬೇಕಾದ್ರೆ ಅದು ಅರ್ಥವಾಗಿದೆ. ನೀವು ದಿನಾಲು ಪವಿತ್ರಾತ್ಮನುಸಾರ ನಡೆದುಕೊಳ್ಳೋದು ಅದು ಅರ್ಥವಾಗಿದೆ. ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ದೇವರ ಆತ್ಮನು ವಾಕ್ಯದಿಂದ ಮಾತನಾಡ್ತಾನೆ. ಈ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಾಗ ನಿಮ್ಮಲ್ಲಿ ಪವಿತ್ರಾತ್ಮನ 9 ಗುಣಗಳು ಅಥವಾ 9 ತೋರಿವೆ. ಅದು ಯಾವುದಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಂಯಮ. ಈ 9 ಫಲಗಳು ನಿಮ್ಮಲ್ಲಿ ತೋರಲ್ಪಡುತ್ತವೆ. ಈ 9 ಫಲಗಳು ನಿಮ್ಮಲ್ಲಿ ತೋರಲ್ಪಡುವಾಗ, ಅದು ನಿಮ್ಮಲ್ಲಿ ಕಾಣಲ್ಪಡುವಾಗ ಇಂಥವರಿಗೆ ಯಾವ ಧರ್ಮಶಾಸ್ತ್ರವು ಅಪರಾಧಿ ಎಂದು ತೀರ್ಪು ಕೊಡುವುದಿಲ್ಲ. ಇಂಥವರು ಮಾತ್ರ ಪರಲೋಕಕ್ಕೆ ಹೋಗುತ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತ ಹೇಳ್ತಾನೆ. ಅದನ್ನು ಸರಿಯಾದ ಸ್ವಲ್ಪ ನೋಡಿದರೆ ನಿಮ್ಮ ಮನಸ್ಸಾಕ್ಷಿಯು ಧರ್ಮಶಾಸ್ತ್ರವೇ ಅಪರಾಧಿ ತೀರ್ಪು ಕೊಡುತ್ತೆ. ಈ ಅಪರಾಧ ತೀರ್ಪು ಕೊಡುವುದರೆ ಆ ಪಾಪವನ್ನು ಹಾಗೆ ಮಾಡಿದರೆ ನೀವು ಪರಲೋಕ ಹೋಗುವುದಿಲ್ಲ ಎಂಬುದು ಅಪರಾಧ ಕಂಡಿರ್ತಾನೆ. ಅದು ಪರಲೋಕ ಹೋಗಬೇಕಾದರೆ ಏನು ಮಾಡಬೇಕು? ನೀವು ಪವಿತ್ರಾತ್ಮನುಸಾರ ಅಂದರೆ ದೇವರ ಪ್ರತಿಯೊಂದು ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬೇಕು. ಆವಾಗ ನಿಮ್ಮಲ್ಲಿ 9 ಫಲಗಳು ತೋರಬಾರ್ದು. ಈ 9 ಫಲ ನಿಮ್ಮಲ್ಲಿರುವಾಗ ಯಾವ ಧರ್ಮಶಾಸ್ತ್ರವು ನಿಮಗೆ ಅಪರಾಧಿ ಎಂದು ತೀರ್ಪು ಕೊಡುವುದಿಲ್ಲ. ನಿಮಗೆ ಅಪರಾಧಿ ಮೇಲೆ ನಿರ್ಣಯ ಇಲ್ಲ. ನೀವು 100% ಪರಲೋಕ ಹೋಗುತ್ತೀರಿ ಪ್ರಿಯರೇ. ಇದು ಅರ್ಥವಾಗಿದೆ. ನಿಮ್ಮ ನೀತಿಯು ಈ ದಿನಾಲು ಜಾಸ್ತಿ ಆಗುತ್ತಾ ಬರೀಬೇಕು ಪ್ರಿಯರೇ. 4ನೇ ಸಂಗತಿಯಾಗಿದೆ, ದಿನಾಲು ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡುವವರು ಆಗಬೇಕು. ಎಫೆಸ ದವರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಸನ ಕೆಟ್ಟು ಹೋಗುವಂಥದ್ದು. ನಿಮ್ಮ ನೀತಿಯು ಜಾಸ್ತಿ ಆಗುವುದು ಇದು ಅರ್ಥವಾಗಿದೆ ಪ್ರಿಯರೇ. 4ನೇ ಸಂಗತಿ, ದಿನಾಲು ದೇವರ ವಾಕ್ಯವನ್ನು ಓದುವವರಾಗಬೇಕು. ವಾಕ್ಯವನ್ನು ಧ್ಯಾನ ಮಾಡಬೇಕು. ಯಾವಾಗ ನೀವು ವಾಕ್ಯ ಓದಿದ್ರು ಧ್ಯಾನ ಮಾಡಿ, ಆಗ ನಿಮ್ಮ ಪೂರ್ವ ಸ್ವಭಾವವು ಈ ವಾಕ್ಯ ನಿಮಗೆ ಗುರುತಿಸ್ತದೆ ಪ್ರಿಯರೇ. ಈ ಪೂರ್ವ ಸ್ವಭಾವ ದಿನಾಲು ಏನು ಮಾಡಬೇಕು? ನೀವು ಈ ವಾಕ್ಯ ಓದಿ ಅದನ್ನು ನಿಮ್ಮ ಜೀವಿತದಿಂದ ತೆಗೆದು ಹಾಕಬೇಕು. ಅದು ಪುನಃ ನಿಮಗೆ ಅಂಟಿಕೊಳ್ಳಿಕ್ಕೆ ನೀವು ಬಿಡಬಾರದು ಪ್ರಿಯರೇ. ಆಗ ಮತ್ತು ಪರಲೋಕ ಹೋಗುತ್ತೀರಿ. ಅದಕ್ಕೆ ಅಪೊಸ್ತಲ ಪೌಲನು ಯೇಸುವಿನ ಸತ್ಯೋಪದೇಶ ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಸೆ ಕೆಟ್ಟು ಹೋಗೋದು. ನೀವು ನಿಮ್ಮ ಅಂತರದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಅರ್ಥವಾಗಿದೆ. ನೀವು ಪೂರ್ವ ತೆಗೆದು ಹಾಕೋದು ಮಾತ್ರ ಅಲ್ಲ, ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗ್ತೀವೋ ಆಗುವಾಗ ನೀವು ನೂತನ ಸ್ವಭಾವವನ್ನು ಹೊಂದಿಕೊಳ್ಳುತ್ತೀರಿ. ನಿಮ್ಮ ದಿನಾಲು ವಾಕ್ಯ ಓದಬೇಕು, ವಾಕ್ಯ ಧ್ಯಾನ ಮಾಡಬೇಕು, ನಿಮ್ಮಲ್ಲಿರುವ ಪೂರ್ವ ತೆಗೆದು ಹಾಕಬೇಕು ಮತ್ತು ವಾಕ್ಯ ವಿಧೇಯರಾಗುವನ್ನು ನೂತನ ಸ್ವಭಾವ ನಿಮ್ಮಲ್ಲಿ ಬರ್ತದೆ. ಆ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ಇದರ ಹೋಲಿಕೆ ಮೇರೆಗೆ ಸತ್ಯನುಗುಣವಾದ ನೀತಿ ಉಳ್ಳದಾಗಿಯೂ ದೇಹಭಾವವುಳ್ಳದು ನಿರ್ಮಿಸಲ್ಪಟ್ಟಿದೆ. ಯಾವಾಗ ಸರಿ ಅರ್ಥ ನಿಮ್ಗೆ ಹೇಳ್ತಾನೆ, ನೀವು ಪರಲೋಕ ಹೋಗಬೇಕಾದ್ರೆ ನಿಮ್ಮ ನೀತಿ ದಿನಾಲು ಈ ವಾಕ್ಯವನ್ನು ಓದುವುದು, ಕೇಳುವುದು, ಧ್ಯಾನ ಮಾಡುವುದು ಮತ್ತು ವಾಕ್ಯ ಜ್ಞಾಪಕದಲ್ಲಿ ಅತಿ ಅಗತ್ಯವಾಗಿದೆ. ಎಷ್ಟು ವಾಕ್ಯ ಓದುತ್ತೀರೋ ಈಗ ನಿಮ್ಮ ಜೀವಿತದ ಪೂರ್ವ ಸ್ವಭಾವವನ್ನು ಗುರುತಿಸಬೇಕು. ಈ ಪ್ರತಿಯೊಂದು ಪೂರ್ವ ಸ್ವಭಾವ ಗುರುತಿಸಿಕೊಂಡು ಅದನ್ನು ನೀವು ದೇವರ ವಾಕ್ಯದ ತೆಗೆದುಬೇಕಂದ್ರೆ ಅದು ಅಗೆ ಮಾಡಬೇಕು, ಅದು ತಿರಸ್ಕಾರ ಮಾಡಬೇಕು, ಅದು ನಿರಾಕರಿಸಬೇಕು. ಅದು ಅರ್ಥವಾಗಿದೆ. ಮತ್ತು ಏನು ದೇವರ ವಾಕ್ಯ ಓದುತ್ತೀರೋ ಅದಕ್ಕೆ ವಿಧೇಯರಾಗಬೇಕು. ಆ ವಿಧೇಯರಾಗುವುದರೆ ನೀವು ಹೃದಯದಲ್ಲಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳುತ್ತೀರಿ. ನೂತನ ವ್ಯಕ್ತಿ. ಆ ನೂತನ ಸ್ವಭಾವ ದಿನೇ ದಿನೇ ನಿಮ್ಮಲ್ಲಿ ನೀತಿವಂತಿಕೆಯಲ್ಲಿ ಅದು ಅಭಿವೃದ್ಧಿ ಮಾಡ್ತದೆ. ಈ ರೀತಿ ನಿಮ್ಮ ನೀತಿಯು ಅದು ಹೆಚ್ಚು ಮಾಡ್ತದೆ. ಅಂಥವರು ಮಾತ್ರ ಪರಲೋಕ ಸೇರುತ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನ ಸೇರಿ ಹೇಳುತ್ತಾನೆ ಪ್ರಿಯರೇ. 5ನೇ ಅರ್ಥ ನೋಡೋ ಪ್ರಿಯರೇ, ನಿಮ್ಮ ನೀತಿಯು ಜಾಸ್ತಿ ಆಗಬೇಕು. ಏನು ಮಾಡಬೇಕು? ದಿನಾಲು ತಪ್ಪದೆ ನಂಬಿಕಸ್ಥರಾಗಿ ಪ್ರಾರ್ಥನೆಯನ್ನು ಮಾಡುವವರು ಆಗಬೇಕು. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ ತನಕ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮಧುರಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದೀತು. ಯೇಸು ಕ್ರಿಸ್ತ ಅತಿ ಸ್ಪಷ್ಟತಾನೆ, ನಿಮ್ಮ ನೀತಿಯು ಹೆಚ್ಚಿನದಾಗಬೇಕಾದರೆ ದಿನಾಲು ನಿಮ್ಮ ಆತ್ಮವಿಶ್ವಾಸ ಜಾಗರೂಕರಾಗಬೇಕು. ಅತಿ ಭೋಜನದ ಮದಡಿನಿಂದಲೂ, ಅದರ್ಥ ನೀವು ಒಂದು ಪ್ರಾರ್ಥನೆ ಮಾಡುವರಾಗಬೇಕಾದ್ರೆ ದಿನಾಲು ತಪ್ಪದೇ ಪ್ರಾರ್ಥನೆ ನಂಬಿಕೆ ಸಾಗಬೇಕಾದ್ರೆ ನಿಮ್ಮ ಭೋಜನದಲ್ಲಿ ನೀವು ಮಿತಿಯಾಗಿ ಊಟ ಮಾಡಲಿ ಅಭ್ಯಾಸ ಮಾಡುವವರಾಗಬೇಕು. ನೀವು ರಾತ್ರಿ ಊಟ ಮಾಡುವ ಸ್ವಲ್ಪ ಮಿತಿಯಾದ ಭೋಜನ ಮಾಡಿದ್ರೆ ನಿಮಗೆ ನಿದ್ದೆ ಬರೋ ತನಕ ಪ್ರಾರ್ಥನೆ ಮಾಡಲಿಕ್ಕೂ ವಾಕ್ಯ ಓದಲಿ. ಹಾಗೆ ಬೆಳಿಗ್ಗಿನ ಜಾವ ಎದ್ದು ಪ್ರೇರಣೆ ಮಾಡಲಿ. ಹಾಗೆ ನೀವು ಪ್ರಾರ್ಥನೆಯಲ್ಲಿ ನಂಬಿಕಸ್ಥಾಗಿದ್ದೇನೋ ಪ್ರಾರ್ಥನೆ ಮಾಡಿ ನಿಮ್ಮ ಊಟದಲ್ಲಿ ನೀವು
ಮಿತಿಯುಳ್ಳವರು ಅತಿ ಭೋಜನ ಮಾಡುವುದರಲ್ಲಿಯೂ ಎಚ್ಚರಿಕೆ ಬೇಕು ಎಂಬುದಾಗಿ ಯೇಸುಕ್ರಿಸ್ತನಿಗೆ ಅತಿ ಭೋಜನ ಮಾಡುವುದರೆ ಅತಿ ಊಟ ಮಾಡುವುದು ಅವರಿಗೆ ಪ್ರಾರ್ಥನೆ ಆಗದೆ ಅವರ ದೇಹ ನಿದ್ರೆಗೆ ಅದು ತರುತ್ತದೆ. ಅದಕ್ಕೆ ನಿದ್ರೆ ಮೇಲೆ ಜಾಮದ ಬೇಕಾದರೆ ನಿಮ್ಮ ಊಟದಲ್ಲಿ ಮಿತಿಯಾಗಿ ಊಟ ಮಾಡುವುದೇ ನೀವು ನಿದ್ರೆಯ ಮೇಲೆ ಎಚ್ಚರವಾಗಿದ್ಕೊಂಡು ಪ್ರಾರ್ಥನೆ ಮೇಲೆ ಸಾಧ್ಯವಾಗ್ತದೆ ಎಂದು ಇದು ಅರ್ಥವಾಗಿದೆ. ಅನ್ನದ ಅಮಲಿನಿಂದಲೂ ಬರೀ ಯಾವ ರೀತಿ ಅಮಲು ಪದಾರ್ಥ ಅಮಲು ಸೇವನೆ ಎಂದು ಅರ್ಥವಾಗಿದೆ. ನಿಮ್ಮ ಮೊಬೈಲ್ ಪ್ರೇರೆ ಅಗತ್ಯ ತಕ್ಕ ಹಾಗೆ ನಿಮ್ಮ ಮೊಬೈಲ್ ಉಪಯೋಗ ಮಾಡುವ, ಅಗತ್ಯಕ್ಕೆ ಮೀರಿ ಆ ಮೊಬೈಲ್ ಉಪಯೋಗ ಮಾಡುವುದೇ ನೀವು ಮೊಬೈಲಿಗೆ ಆಮೇಲೆ ಇಡೀ ದಿನ 20 ಗಂಟೆ ಮೊಬೈಲಿಗೆ ಎಡಿಕ್ಟ್ ಆಗುವುದು ಅದು ಆಗಿದೆ. ಈ ರೀತಿ ನೀವು ಯಾವ ಸಂಗತಿಗೂ ಪ್ರೇರೆ ದೇವರಿಗೆ ಕೊಡುವ ಸಮಯಕ್ಕೂ ಅತಿ ಹೆಚ್ಚಾಗಿ ಅದಕ್ಕೆ ನೀವು ಅದು ಉಪಯೋಗ ಮಾಡಿದ್ರೆ ನೀವು ಅದಕ್ಕೆ ಎಡಿಕ್ಟ್ ಆಗ್ತೀರಿ, ಅದು ಆಗುತ್ತದೆ. ಆ ರೀತಿ ಯಾವ ಸಂಗತಿಗೂ ಎಡಿಕ್ಟ್ ಆಗಬಾರ್ದು. ಮೊಬೈಲಿಗೂ ಆಗಲಿ ಯಾವುದಕ್ಕೂ ಎಡಿಕ್ಟ್ ಆಗಬಾರ್ದು ಮತ್ತು ಯಾವುದೇ ಅಮಲ್ಪದ ಸೇವನೆ ಮಾಡುವುದು ಆಗಬಾರ್ದು. ನೀವು ಪರಲೋಕ ಹೋಗಬೇಕಾದರೆ ಮೂರನೇ ಸಂಗತಿ ಪ್ರಪಂಚದ ಚಿಂತೆ. ನೀವು ಸಾಲಕ್ಕೆ ಕೈ ಹಾಕೋದೆ ಯಾವಾಗ ನೀವು ಸಾಲವನ್ನು ಮಾಡಿರ್ತೀರೋ ಸಾಲ ತೀರಿಸಲಿಕ್ಕೆ ನಿಮಗೆ ಸಾಧ್ಯ ಉಂಟು, ನಿಮಗೆ ಗೌರ್ಮೆಂಟ್ ಕೆಲಸ ಉಂಟು, ನಿಮ್ಮ ಪ್ರತ್ಯೇಕ ತಪ್ಪದೆ ನಿಮಗೆ ಸಾಧ್ಯವಿರುವುದಾದರೆ ಮಾಡಬೇಕು. ಅದು ನಿಮಗೆ ಸಾಧ್ಯವಿಲ್ಲದೆ ಸಾಲ ಕೈ ಹಾಕುವವರು ಆಗುವುದೇ ಈ ಲೋಕದ ಚಿಂತೆ. ನೀವು ಸಾಲ ಮಾಡುವಾಗ ನಿಮಗೆ ಚಿಂತೆ, ಆ ಚಿಂತೆ ನಿಮಗೆ ಪ್ರಾರ್ಥನೆ ಅಡ್ಡಿಯದೆ ಈ ಚಿಂತೆಯಲ್ಲಿ ಬೀಳದಂತೆ, ಲೋಕದ ವ್ಯವಹಾರದಲ್ಲಿ ಬೀಳದಂತೆ, ಸಾಲದಲ್ಲಿ ಬೀಳದಂತೆ ಜಾಗರೂಕರಾಗಿದ್ದರೆ ಮಾತ್ರವೇ ನೀವು ಪರಲೋಕ ರಾಜ್ಯ ಹೋಗುವುದಕ್ಕೆ ದಿನಾಲೂ ಪ್ರಾರ್ಥನೆ ಮಾಡಲಿ ಆಗುತ್ತೆ. ಪ್ರಾರ್ಥನೆ ಮಾಡುವುದಾದರೆ ಮಾತ್ರವೇ ಪವಿತ್ರಾತ್ಮನಲ್ಲಿ ಭರಿತರಾಗ್ತೀರಿ. ಭರಿತರಾದರೆ ಮಾತ್ರವೇ ನೀವು ದೇವರ ವಾಕ್ಯ ವಿಧರಾಗ್ತೀರಿ. ಪರಿಶುದ್ಧ ಅಂಥವ್ರು ಮಾತ್ರ ಪರಲೋಕ ಹೋಗ್ತಾರೆ. ಇಲ್ಲದೆ ಯೇಸು ಕ್ರಿಸ್ತನ 30ನೇ ವಾಕ್ಯದಲ್ಲಿ ಆ ದಿನ ಊರಿನ ಪಕ್ಕನೇ ಬಂದ ಆ ಯೇಸು ಕ್ರಿಸ್ತನ ಆ ರ್ಯಾಪ್ಚರ್ ಅಥವಾ ಯೇಸು ಕ್ರಿಸ್ತ ಬರೋಣ ಅದು ಬರುತ್ತದೆ ಎಂಬುದು ಯೇಸು ಕ್ರಿಸ್ತ ಹೇಳ್ತಾನೆ. ಆ ದಿವಸ ಭೂ ನಿವಾಸಿಗಳ ಮೇಲೆ ಎಲ್ಲರ ಮೇಲೆ ಆ ದಿವಸ ಬರುವುದು. ಆದರೆ ಬರೋದಕ್ಕಿರುವ ಇವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನಸ್ಸು ಕುಮಾರ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಸಕ್ತರಾಗುವುದೇ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತೆ. ಎಚ್ಚರವಾಗಿರಿ. ಪ್ರತಿದಿನ ಪ್ರತಿ ಗಳಿಗೆ ನೀವು ಪ್ರಾಣ ಎಚ್ಚರವಾಗಿದ್ದರೆ ಮಾತ್ರವೇ ನೀವು ಪರಲೋಕ ರಾಜ್ಯ ಹೋಗಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಅದೇ ಪ್ರಾರ್ಥನೆ ಮಾಡಿದ ಯಾರು ಪರಲೋಕ ಹೋಗ್ಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ನಿಮ್ಮ ನೀಟು ಹೆಚ್ಚು ಆಗಬೇಕಾದರೆ ದಿನಾಲು ನೀವು ಒಂದು ಪ್ರಾರ್ಥನೆ ಒಂದು ಸಮಯ ಗೊತ್ತು ಮಾಡಿ ವ್ಯಕ್ತಿಕವಾಗಿ ಮತ್ತು ಸಭೆಯಾಗಿ ಸೇರಿ ಈ ಪ್ರಾರ್ಥನೆಯಲ್ಲಿ ನಂಬಿಕೆಸ್ಥರಾದರೆ ಮಾತ್ರ ನೀವು ಪರಲೋಕ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದೆ ಪರಲೋಕ ಹೋಗ್ಲಿಕ್ಕೆ ಆಗುವುದಿಲ್ಲ ಎಂಬುದೇ ಯೇಸು ಕ್ರಿಸ್ತನು ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಅಪೊಸ್ತಲ ಪೌಲನ ಪ್ರಾರ್ಥನೆ ಬಗ್ಗೆ ಉತ್ತೇಜನ ಮಾಡ್ತಾನೆ. 1ನೇ ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. ಶಾಂತಿಯಾಗಿ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಪಡಲಿ. ನಿಮ್ಮನ್ನ ಕರೆಯುವ ನಂಬಿಗಸ್ತನು ಆತನ ಕಾರ್ಯವನ್ನು ಸಾಧಿಸುವನು. ಅಪೊಸ್ತಲನ ಆ ಸಭೆಗೆ ಪ್ರಾರ್ಥನೆ ಮಾಡ್ತಾನೆ. ಆತ ಸಭೆಯ ಪ್ರತಿಯೊಬ್ಬರು ಆ ರಾಜ್ಯ ಪಾಲ್ಗೊಳ್ಳುವಾಗ ಪ್ರಾರ್ಥನೆ ಮಾಡ್ತಾನೆ. ನೀವು ದಿನೆಲ್ಲ ಪ್ರಾರ್ಥನೆ ಮಾಡಬೇಕು. ಒಬ್ಬರಿಗೆ ಸ್ವಲ್ಪ ಪ್ರಾರ್ಥನೆ ಮಾಡುವಾಗ ಪ್ರೇರಣೆ ಅಪೊಸ್ತಲರು ಹೇಳ್ತಾನೆ, ದೇವರು ನಿಮ್ಮನ್ನು ಆತ್ಮದಲ್ಲಿಯೂ ಶರೀರದಲ್ಲಿ ಪ್ರಾಣದಲ್ಲಿಯೂ ನಿರ್ದೋಷನಾಗಿ ಪರಿಶುದ್ಧ ಮಾಡಲಿಕ್ಕೆ ಆತ ನಿಮ್ಗೆ ಕೃಪೆ ಕೊಡ್ತಾನೆ. ಮತ್ತು ಆ ಪ್ರಾರ್ಥನೆ ಮಾಡಿದವರು ಪ್ರೇರೆ ಎಲ್ಲ ವಿಷಯದ ಪರಿಶುದ್ಧರಾಗಿ ಆ ರಾಜ್ಯದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪ್ರಾರ್ಥನೆ ಇಲ್ಲದವನು ಪರಲೋಕ ಹೋಗ್ಲಿಕ್ಕೆ ಆಗುವುದಿಲ್ಲ. ಪ್ರಾರ್ಥನೆ ಅತಿ ಅತಿ ಅಗತ್ಯವಾಗಿದೆ ನೀವು ಪರಲೋಕ ಹೋಗಬೇಕಾದರೆ ಪ್ರೇರೆ. 6ನೇ ಸಂಘ ನೋಡ್ತೇವೆ, ಪವಿತ್ರಾತ್ಮನನ್ನು ಎಂದಿಗೂ ದುಃಖ ಪಡಿಸುವರು ಆಗಬಾರದು. ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 30ರಿಂದ 32ನೇ ವಾಕ್ಯ. ದೇವರ ಪವಿತ್ರಾತ್ಮನನ್ನು ದುಃಖ ಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಪರಲೋಕ ರಾಜ್ಯಕ್ಕೆ ಹೋಗಬೇಕಾದರೆ ನೀವು ನಿಮಗೆ ಯೇಸು ನಂಬಿಕೆ ಇಡುವುದರ ಮುಖಾಂತರ ದೇವರು ನಿಮಗೆ ಪವಿತ್ರ ಕೊಟ್ಟಿದ್ದಾನೆ. ಆ ಪವಿತ್ರತ್ವವನ್ನು ದುಃಖ ಪಡಿಸಬಾರದು ಎಂಬುದೇ ಅಪೊಸ್ತಲ ಪೌಲನು ಹೇಳ್ತಾನೆ. ಮೊದಲವಾಗಿ ನೋಡ್ತೇನೆ, ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತ್ವ ನಿಮ್ಮ ದೂರ ಮಾಡಿರಿ. ಪವಿತ್ರ ದುಃಖ ಪಡಿಸುವ ಈ ಪಾಪಗಳು ಯಾವುದೆಂದರೆ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಎಲ್ಲ ಪಾಪಗಳು, ಎಲ್ಲ ದುಷ್ಟ ಪಾಪಗಳು ನೀವು ಬಿಟ್ಟು ಬಿಡದಿದ್ದರೆ ನಿಮ್ಮೊಳಗಿರುವ ಪವಿತ್ರ ದುಃಖವಾಗ್ತದೆ. ಅದಕ್ಕೋಸ್ಕರ ಪವಿತ್ರಾತ್ಮ ದುಃಖವಾಗಬಾರ್ದು. ಆತ ನಿಮ್ಮನ್ನು ರ್ಯಾಪ್ಚರ್ಗೆ ಸಿದ್ಧಪಡಿಸೋನಾಗಿದ್ದಾನೆ. ಅದಕ್ಕೋಸ್ಕರ ಪರಲೋಕ ಹೋಗಬೇಕಾದ್ರೆ ಅಪೊಸ್ತಲ ಹೇಳ್ತಾನೆ, ನಿಮ್ಮಲ್ಲಿ ಪವಿತ್ರ ದುಃಖ ಪಡಿಸಬಾರ್ದು. ದುಃಖಪಡಿ ಎಲ್ಲ ಸ್ವಭಾವಗಳನ್ನು ಹಾಗೆ ಮಾಡಬೇಕು, ನಿಮ್ಮಿಂದ ತೆಗೆದು ಬಿಡಬೇಕು. ಅದೇ ಬದಲಾಗಿ 30ನೇ ವಾಕ್ಯತ್ತದೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿ ಶ್ರಮಿಸುವವರಾಗಿ ಇರಬೇಕು. ಈ ರೀತಿ ನೀವು ಪವಿತ್ರ ದುಃಖ ಪಡಿಸದೆ ಪವಿತ್ರಾತ್ಮನನ್ನು ಗೌರವಿಸಿಕೊಂಡು ಆತನಿಗೆ ವಿಧೇಯರಾದರೆ ಮಾತ್ರ ನೀವು ಪರಲೋಕ ಹೋಗ್ತೀರಿ ಎಂಬುದಾಗಿ ಅಪೊಸ್ತಲನು ಎಚ್ಚರಿಕೆ ಕೊಡುತ್ತಾನೆ. ಪ್ರಿಯರೇ, 7ನೇ ಸಂಗತಿಯನ್ನು ನೋಡ್ತೇವೆ ಪ್ರಿಯರೇ, ಪವಿತ್ರಾತ್ಮನನ್ನು ನಂದಿಸಬಾರದು. 1ನೇ ಥೆಸಲೋನಿಕದವರಿಗೆ ಪತ್ರಿಕೆ
5ನೇ ಅಧ್ಯಾಯದಲ್ಲಿ 19ರಿಂದ 21ನೇ ವಾಕ್ಯ ತನಕ ಪವಿತ್ರಾತ್ಮನನ್ನು ನಂದಿಸಬೇಡಿರಿ. ಪವಿತ್ರ ನಂದಿಸಿದ ಅರ್ಥವಾದರೆ ನೀವು ಪ್ರಾರ್ಥನೆ ಮಾಡದಿದ್ದರೆ, ಅನ್ಯ ಭಾಷೆ ಪ್ರಾರ್ಥನೆ ಮಾಡದಿದ್ದರೆ, ದೇವರ ವಾಕ್ಯನು ಓದದಿದ್ದರೆ, ದೇವರ ವಾಕ್ಯನು ಧ್ಯಾನ ಮಾಡದಿದ್ದರೆ, ಆದಿತ್ಯರ ಸಭೆಗೆ ಹೋಗದಿದ್ದರೆ, ನಿಮ್ಮ ಕೊಟ್ಟ ವರಗಳು ಉಪಯೋಗ ಮಾಡಿ ಪವಿತ್ರಾತ್ಮ ಬೆಂಕಿಯನ್ನು ನಂದಿಸ್ತೀರಿ. ಎಂದಿಗೂ ನಂದಿಸಬರಿ. ಪವಿತ್ರ ನಂದಿಸಿದರೆ ನೀವು ಪರಲೋಕ ಹೋಗಲಿ ಆಗುವುದಿಲ್ಲ. ಅದೇ ಅಪೊಸ್ತಲನು ಹೇಳ್ತಾನೆ, ಪವಿತ್ರತ್ವವನ್ನು ನಂದಿಸಬರಿ. ಪುನಃ ಮಾಡಿದೆ ಪವಿತ್ರ ನಂದಿಸಿ. ಇದರ್ಥ ಏನು? ನೀವು ದಿನಲ್ಲೂ ಪ್ರಾರ್ಥನೆ ಮಾಡದಿದ್ದರೆ, ನಿಮಗೆ ಅನ್ಯ ಭಾಷೆ ವರ ಉಂಟು, ಅನ್ಯ ಭಾಷೆಯನ್ನು ಪ್ರಾರ್ಥನೆ ಮಾಡದಿದ್ದರೆ, ನಿಮಗೆ ದೇವರ ವರಗಳನ್ನು ಕೊಟ್ಟಿದ್ದಾನೆ, ಅದನ್ನು ಉಪಯೋಗ ಮಾಡದಿದ್ದರೆ, ದಿನದ ವಾಕ್ಯವನ್ನು ಓದದಿದ್ದರೆ, ವಾಕ್ಯ ಧ್ಯಾನ ಮಾಡಿದರೆ, ಆದಿ ಥರ ನೀವು ನಂಬಿಕೆ ಸಭೆಗೆ ಹೋಗದಿದ್ದರೆ ಪವಿತ್ರಾತ್ಮನನ್ನು ನಂದಿಸ್ತೀರಿ. ಎಂದಿಗೂ ನಂದಿಸಬಾರದು ಎಂಬುದು ಅಪೊಸ್ತಲನು ಎಚ್ಚರಿಕೆ ಕೊಡುತ್ತಾರೆ. ಅನಂತರ ಅರ್ಥವಾಗಿದೆ ಪ್ರವಾದನೆಗಳು ಇನ್ನಿಸಬೇಡಿರಿ. ದೇವರ ತನ್ನ ಸಭೆಯಲ್ಲಿ ದೇವರ ಸೇವಕರ ಮುಖಾಂತರ ಪ್ರವಾದನೆಗಳು ಬರುವಾಗ ಆ ಪ್ರವಾದನೆಗಳನ್ನು ಇನ್ನಿಸಬಾರದು. ಅದನ್ನು ಪ್ರವಾದನೆ ನೀವು ಪರೀಕ್ಷೆ ಮಾಡಬೇಕು. ದೇವರ ವಾಕ್ಯ ಬರೋದು ಸ್ವೀಕಾರ ಮಾಡುವ ಅಂಥ ಪ್ರವಾದನೆಯನ್ನು ಎಂದಿಗೂ ಇನ್ನಿಸಬಾರದು. ಅದೆಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಬದಲಾಗಿ ಹಿಡಿದುಕೊಳ್ಳಿರಿ. ಅಂದರೆ ಪ್ರವಾದನೆಯನ್ನು ಪರೀಕ್ಷೆ ಮಾಡಬೇಕು. ದೇವರ ವಾಕ್ಯದ ಅನುಗುಣವಾಗಿ ದೇವರ ಸೇವಕರು ಪ್ರವಾದನೆ ಅದನ್ನು ತಿರಸ್ಕಾರ ಮಾಡದೆ ಅದಕ್ಕೆ ಕಿವಿ ಕೊಡಬೇಕು. ಈ ರೀತಿ ನೀವು ನಡೆಯುವುದಾದರೆ ಮಾತ್ರವೇ ನಿಮ್ಮ ನೀತಿಯು ನೀತಿಗಿಂತಲೂ ಜಾಸ್ತಿ ಆಗ್ತದೆ. ಅಂಥವರು ಮತ್ತು ಪರಲೋಕ ಹೋಗ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತ ಅತಿ ಸ್ಪಷ್ಟವಾಗಿ ಅಲ್ಲಿ ಹೇಳುತ್ತಾನೆ ಪ್ರಿಯರೇ. ಈಗ 8ನೇ ಸಂಗತಿ ನೋಡ್ತೇವೆ, ನೀತಿವಂತಿಕೆಯಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು. ಪೇತ್ರನು ಬರೆದ 2ನೇ ಪತ್ರಿಕೆ ಅದು 1ನೇ ಅಧ್ಯಾಯದಲ್ಲಿ 5ರಿಂದ 11ನೇ ವಾಕ್ಯ. ಈ ಕಾರಣದಿಂದಲೇ ನೀವು ಪೂರ್ಣ ಆಸಕ್ತಿ ಉಳ್ಳವರಾಗಿ ನಿಮಗೆ ನಂಬಿಕೆ ಸದ್ಗುಣವನ್ನು ನೋಡಿ ಅಪೋಸ್ತಲನೇ, ನೀವು ಪರಲೋಕ ಹೋಗಬೇಕಾದರೆ ಈ ನೀತಿವಂತಿಕೆಯಲ್ಲಿ ಅದು ಈ ಗುಣ ನಂಬಿಕೆ ಅಭಿವೃದ್ಧಿ. ಅದರ್ಥ ನಂಬಿಕೆಗೆ ಸದ್ಗುಣದೆ ನಿಮ್ಮ ನಂಬಿಕೆಯ ಅಭಿವೃದ್ಧಿ ಆಗಬೇಕಾದ್ರೆ ನೀವು ಹೆಚ್ಚೆಚ್ಚಾಗಿ ಪ್ರಾರ್ಥನೆ ಮಾಡೋಷ್ಟು ನಿಮ್ಮ ಆತ್ಮೇಲೆ ಶಕ್ತಿಯು ತಗೊಳ್ಪಡ್ತದೆ. ಸದ್ಗುಣಕ್ಕೆ ಜ್ಞಾನವನ್ನು ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಕೇಳುವವರು, ವಾಕ್ಯ ಧ್ಯಾನ ಮಾಡುವವರು, ವಾಕ್ಯ ಅರ್ಥ ಮಾಡಿಕೊಳ್ಳುವವರು ಜ್ಞಾನ ಹೊಂದಿಕೊಳ್ಳಬೇಕು. ಜ್ಞಾನಕ್ಕೆ ದಮೆಗೆ ತಾಳ್ಮೆಗೆ ಭಕ್ತಿಗೆ ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಇದು ಕೂಡಿಸಿ ಬಂದರೆ ಇದರಲ್ಲಿ ನೀವು ಅಭಿವೃದ್ಧಿ ಆಗಬೇಕು. ನಿಮ್ಮ ನೀತಿವಂತಿಕೆಯಲ್ಲಿ ಈ ಎಲ್ಲರಲ್ಲಿ ನೀವು ಅಭಿವೃದ್ಧಿ ಆಗಬೇಕು. ಪರಲೋಕ ಹೋಗಬೇಕಾದ್ರೆ ಮತ್ತೆ 8ನೇ ವಾಕ್ಯದಲ್ಲಿ ಇವು ನಿಮ್ಮಲ್ಲಿ ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನ ಒಂದು ವಿಷಯದಲ್ಲಿ ನೀವು ಆಲಸ್ಯಗಾರರು ನಿಷ್ಫಲ ಆಗದಂತೆ ಮಾಡುತ್ತವೆ. ನೀವು ಪರಲೋಕ ಹೋಗಬೇಕಾದ್ರೆ ದೇವರು ಕೊಟ್ಟ ಸೇವೆಯಲ್ಲಿ ನೀವು ಆಲಸ್ಯಗಾರ ಆಗಬಾರ್ದು. ಏನು ಸೇವೆ ಕೊಟ್ಟಿದ್ದನು ಏನು ಅದು ಉಪಯೋಗ ಮಾಡಬೇಕಾದ್ರೆ ಈ ಸಂಗತಿಯನ್ನು ಈ ನಿಮ್ಮ ನಂಬಿಕೆಯಲ್ಲಿ ಈ ನೀತಿವಂತಿಕೆ ನಂಬಿಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಗೆ ತಾಳ್ಮೆ ಭಕ್ತಿಯ ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ನೀವು ಕೂಡಿಸಿಕೊಂಡು ಅದು ಹೆಚ್ಚುತ್ತಾ ಬಂದರೆ ನೀವು ಆಲಸ್ಯಗಾರರು, ದೇವರ ಸೇವೆಯಲ್ಲಿ ಆಲಸ್ಯಗಾರರು ಆಗುವುದಿಲ್ಲ ಎಂಬುದು ಪೇತ್ರನು ಹೇಳ್ತಾನೆ. 9ನೇ ವಾಕ್ಯ, ಇವುಗಳಿಲ್ಲದವನು ಕುರುಡನಾಗಿದ್ದಾನೆ. ಯಾರು ನೀವು ನಂಬಿಕೆ ಇಟ್ಟಿದ್ದೀರಿ, ಅದು ನಿಮ್ಮಲ್ಲಿ ಪ್ರಾರ್ಥನೆ ಜೀವಿತ ಇಲ್ಲ, ನಿಮಗೆ ಸದ್ಗುಣಗಳಿಲ್ಲ, ಜ್ಞಾನವಿಲ್ಲದಲ್ಲಿದ್ದರೆ ನೀವು ಆತ್ಮಿಕ ಕುರುಡನಾಗಿದ್ದೀರಿ. ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಿನ ಪಾಪಗಳ ಪರಿಹಾರವಾಗಿ ತಾನು ಸುದ್ದನ್ನು ಮರೆತು ಬಿಟ್ಟಿದ್ದಾನೆ. ಪ್ರೇರೆ ಪರಲೋಕ ಹೋಗಬೇಕಾದರೆ ನಂಬಿಕೆಯಲ್ಲಿ ನೀತಿವಂತಿಕೆ ಅಭಿವೃದ್ಧಿ ಆಗಬೇಕು. ಈ ಗುಣಗಳು ಕೂಡಿಸಿಕೊಂಡು ಬರಬೇಕು. ಸೇವೆಯಲ್ಲಿ ಆಲಸ್ಯಗಾರ ಆಗಬಹುದು. ಪೇತ್ರನು ಇಲ್ಲದರೆ ಅವನು ಪರಲೋಕಕ್ಕೆ ಹೋಗುವುದಿಲ್ಲ, ರಾತ್ರಿ ಕೈ ಬೀಳಪಡ್ತಾನೆ ಪೇತ್ರನು ಹೇಳ್ತಾನೆ. ಅದಕ್ಕೆ 10ನೇ ವಾಕ್ಯ ಅವನು ಹೇಳ್ತಾನೆ, ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದನ್ನು ದೃಢಪಡಿಸಿಕೊಳ್ಳದೆ ಮತ್ತಷ್ಟು ಪ್ರಯಾಸ ಪಡಿ. ದೇವರ ಆತ್ಮನು ಪ್ರತಿಯೊಬ್ಬರನ್ನು ಯೇಸು ನಂಬಿಕೆ ಇಟ್ಟ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದಲ್ಲ ಒಂದು ತಾಳಂಟು ವರ ಸೇವೆ ನೀವು ದಿನಾಲಕ್ಕೆ ದೇವ ನಾನು ನಿನ್ನ ಪರಲೋಕಕ್ಕೆ ಬರಬೇಕಾದ್ರೆ ನನಗೆ ಏನು ಕೊಟ್ಟಿದ್ದಿ? ಪ್ರತಿಯೊಬ್ಬರಿಗೆ ದೇವರು ತಾಲಂತು ಕೊಟ್ಟಿದ್ದಾನೆ. ಕೇಳಬೇಕು, ಹುಡುಕಬೇಕು. ನಿಮ್ಗೆ ಕೊಟ್ಟ ತಾಲಂತು, ಕೊಟ್ಟ ಸೇವೆ ಆಲಸ್ಯತನ ಮಾಡದೆ ದೇವರ ರಾಜ್ಯಕ್ಕೋಸ್ಕರ, ದೇವರ ಮಹಿಮೆಗೋಸ್ಕರ ಉಪಯೋಗ ಮಾಡುವವರು ಆಗಬೇಕು. ಅದು ಮಾಡಿದರೆ ಮಾತ್ರವೇ ಪರಲೋಕ ಹೋಗುತ್ತದೆ. ಇಲ್ಲದೆ ನೀವು ಪರಲೋಕಕ್ಕೆ ಹೋಗುವುದಿಲ್ಲ. ಅಥವಾ ರಾಜ್ಯ ಕೈ ಬಿಡಲ್ಪಟ್ಟ ಪೇತ್ರನಲ್ಲಿ ಎಚ್ಚರಿಕೆ ಕೊಡುತ್ತಾನೆ, ನೀವು ಹೀಗೆ ಮಾಡಿದರೆ ಎಂದಿಗೂ ಎಡುವುದಿಲ್ಲ. ನೀವು ಹೀಗೆ ಮಾಡಿದರೆ ಎಂದಿಗೂ ನೀವು ಎಡುವುದಿಲ್ಲ, ನೀವು ಪರಲೋಕ ಹೋಗುತ್ತೀರಿ, ಇಲ್ಲದೆ ನೀವು ಪರಲೋಕ ಹೋಗುವುದಿಲ್ಲ ಎಂಬುದಾಗಿ ಅದಕ್ಕೆ ಯೇಸು ಕ್ರಿಸ್ತ ನಿಮ್ಮ ನೀತಿಯು ಅಭಿವೃದ್ಧಿ ಆಗಬೇಕು ದಿನ ಎಂಬುದೇ ಅಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ. 11ನೇ ವಾಕ್ಯ, ಮತ್ತು ನಮ್ಮ ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸೋನು. ಅದರ್ಥ ಈ ರೀತಿ ನೀವು ನಿಮ್ಮ ಆತ್ಮೀಯ ಜೊತೆಯಲ್ಲಿ ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗುವುದಾದರೆ ಮಾತ್ರವೇ
ಬೇತಂದರೆ ನೀವು ನಿತ್ಯ ಜೀವಕ್ಕೆ ಹೋಗಲಿಕ್ಕೆ ಯಾವಾಗಲೂ ನೀವು ಸಿದ್ಧರಿರ್ತೀರಿ. ದೇವರ ಆತ್ಮನು ನಿಮಗೆ ಆ ಪರಲೋಕಕ್ಕೆ ಆತನು ತೆಗೆದುಕೊಂಡು ಹೋಗೋನಾಗಿದ್ದಾನೆ. ಎಂದಿಗೂ ಪರಲೋಕ ರಾಜ್ಯ, ಆ ಒಂದು ಪರಲೋಕ ರಾಜ್ಯವನ್ನು ಮಿಸ್ ಮಾಡೋದಿಲ್ಲ, ರಾಪ್ಚರ್ ಮಿಸ್ ಮಾಡೋದು ಒಂದು ಇಲ್ಲದಿದ್ದರೆ ನೀವು ಪರಲೋಕ ಹೋಗುವುದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಬರೇ ನಿಮ್ಮ ನೀತಿಯು ಶಾಸ್ತ್ರೀಯ ಪಡೆದ ನೀತಿ ಹೆಚ್ಚಿನ ಆಗಬೇಕು. ಅದಕ್ಕೆ 8 ಸಂಗತಿ ಅತಿ ಇಂಪಾರ್ಟೆಂಟ್ ಆಗಿದೆ. ಶಾರ್ಟ್ ಇದ್ದರೆ, ಒಂದು ನೀವು ಯೇಸು ನಂಬಬೇಕು, ನೀಲಿ ಮುಡಿ ಕಲಿಬೇಕು. ಎರಡನೇದಾಗಿ ದಿನವೂ ಸರಿಯಾದ ಸಮಯ ಹಾಗೆ ಮಾಡಬೇಕು. ಮೂರನೇದಾಗಿ ಪವಿತ್ರಾಂಶರ ನಡೆಯಬೇಕು, ಪವಿತ್ರ ಫಲಗಳಲ್ಲಿ ತುಂಬ ಪಡೆಯಬೇಕು. 4ನೇ ನೂತನ ವ್ಯಕ್ತಿಗೆ ಜೀವನ ಮಾಡಬೇಕು. 5ನೇ ಪ್ರಾರ್ಥನೆ ಮಾಡಬೇಕು. 6ನೇ ಪವಿತ್ರ ದುಃಖಪಡಿಸಬಾರ್ದು. 7ನೇ ಪವಿತ್ರ ನಂದಿಸ. 8ನೇಯಲ್ಲಿ ನೀತಿ ಒಂದು ಅಭಿವೃದ್ಧಿ ಆದರೆ ಮಾತ್ರವೇ ನೀವು ಪರಲೋಕ ಹೋಗ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತ ಹೇಳ್ತಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಉತ್ತೇಜನವಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ಸಂದರ್ಭ ಮುಖಾಂತರ ನಿನ್ನ ಮಾತನಾಡಿದಿ. ಪರಲೋಕಕ್ಕೆ ಹೋಗಬೇಕಾದರೆ ನಮ್ಮ ನೀತಿಯು ಹೆಚ್ಚು ಹೆಚ್ಚು ಆಗಬೇಕು. ಈ ರೀತಿ ದೇವ ಪ್ರತಿಯೊಬ್ಬರನ್ನ ಕೃಪೆ ಕೊಡು. ಪ್ರತಿಯೊಬ್ಬ ನೀತಿವಂತರಿಗೆ ಅಭಿವೃದ್ಧಿ ಕೃಪೆ ಕೊಟ್ಟು ಪ್ರತಿಯೊಬ್ಬನ ಪರಲೋಕ ರಾಜ್ಯಕ್ಕೆ ಪ್ರತಿಯೊಬ್ಬರನ್ನು ಸಿದ್ಧಪಡಿಸಬೇಕು. ಆ ರಾಪ್ಚರ್ಯ ಪ್ರತಿಯೊಬ್ಬರನ್ನು ತೆಗೆದುಕೊಂಡು ಹೋಗಿ ಪ್ರತಿಯೊಬ್ಬರನ್ನು ಕೃಪೆ ಕೊಡಬೇಕು ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಪ್ರೇಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.